ಸಮುದ್ರದ ಒಳಗೆ ಜೀವಿಸ್ತಾ ಇರುವ ವಿಚಿತ್ರವಾದ ಜೀವಿಗಳಿಂದ ಹಿಡಿದು ಮನುಷ್ಯನಿಗೆ ಅರ್ಥವಾಗದ ಎಷ್ಟೋ ರಹಸ್ಯಗಳು ಈ ಸಮುದ್ರಗಳಲ್ಲಿ ಅಡಗಿವೆ. ಕೇವಲ ಸಮುದ್ರವಷ್ಟೇ ರಹಸ್ಯವಾಗಿಲ್ಲ, ಸಮುದ್ರದ ಜೊತೆಗೆ ದೊಡ್ಡ ದೊಡ್ಡ ನದಿಗಳು ಮತ್ತು ಕೆರೆಗಳು ಕೂಡ ಲೆಕ್ಕವಿಲ್ಲದಷ್ಟು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿವೆ. ಅಂದ್ರೆ ಇಲ್ಲಿಯವರೆಗೂ ಅಂಡರ್ ವಾಟರ್ ನಲ್ಲಿ ಸಿಕ್ಕಿರುವ ಸಾವಿರಾರು ವರ್ಷಗಳ ಪುರಾತನವಾದ ನಗರ ಹಾಗೂ ತುಂಬಾನೇ ವಿಚಿತ್ರವಾಗಿ ಕಾಣುವ ಜೀವಿಗಳು, ಸಮುದ್ರದಲ್ಲಿ ಕಂಡು ಬಂದ ನಿಧಿಗಳು, ಈ ರೀತಿ ಮನುಷ್ಯನ ಗಮನಕ್ಕೆ ಬಂದ ಎಷ್ಟೋ ಮಿಸ್ಟರಿಗಳು ಈಗಲೂ ಕೂಡ ಅನ್ಸಾಲ್ವ್ಡ್ ಮಿಸ್ಟರಿಗಳಾಗಿ ಉಳ್ಕೊಂಡಿವೆ. ನಮ್ಮ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ಹೋದಂತೆ ಸಮುದ್ರದಲ್ಲಿ ಕಂಡುಬರುವ ಮಿಸ್ಟರಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿ ಮನುಷ್ಯ ಕೂಡ ಎಷ್ಟೋ ಮಿಸ್ಟರಿಗಳನ್ನ ಸಾಲ್ವ್ ಮಾಡುವ ಪ್ರಯತ್ನ ಮಾಡ್ತಿದ್ದಾನೆ ಹಾಗೂ ಕೆಲವು ಮಿಸ್ಟರಿಗಳನ್ನ ಸಾಲ್ವ್ ಕೂಡ ಮಾಡಿದ್ದಾನೆ. ಅಂತಹ ಡೀಪ್ ಸಿ ಮಿಸ್ಟರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 1, ಚುಕ್ ಲಗೂನ್. ಆಸ್ಟ್ರೇಲಿಯಾದಲ್ಲಿ ನ್ಯೂ ಗಿನಿಯಾ ಅನ್ನುವ ಐಲ್ಯಾಂಡ್ ಇದೆ. ಈ ಐಲ್ಯಾಂಡ್ ನಿಂದ 1800 ಕಿಲೋಮೀಟರ್ ದೂರದಲ್ಲಿರುವ ಸಮುದ್ರದ ಈ ಭಾಗ ಮನುಷ್ಯನ ಎಷ್ಟೋ ಭಯಂಕರವಾದ ನೆನಪುಗಳನ್ನ ಇದು ಬಚ್ಚಿಟ್ಕೊಂಡಿದೆ. ಈ ಪ್ರದೇಶವನ್ನ ಚುಕ್ ಲಗೂನ್ ಅಂತ ಕರೆಯಲಾಗುತ್ತೆ. ಈ ಸಮುದ್ರದ ಆಳದಲ್ಲಿ ಹಲವಾರು ಫೈಟರ್ ಜೆಟ್ಸ್, ಶಿಪ್ಸ್, ಟ್ಯಾಂಕ್ಸ್, ಟ್ರಕ್ಸ್ ಹಾಗೂ ಆರ್ಟಿಲರಿ ಶೆಲ್ಸ್ ಅಂದ್ರೆ ಫಿರಂಗಿಗಳ ಶೆಲ್ಸ್ ಇವನ್ನೆಲ್ಲ ನೋಡಿದ ಡೀಪ್ ಸಿ ಡೈವರ್ಸ್ಗೆ ಎರಡನೇ ಪ್ರಪಂಚ ಯುದ್ಧದ ನೆನಪಾಗುತ್ತೆ. ಅಂದ್ರೆ ಅಮೆರಿಕ ಆಪರೇಷನ್ ಹೇಲ್ ಸ್ಟೋನ್ ಅಂತ ಹೇಳಿ ಜಪಾನಿನ 40 ವಾರ್ಶಿಪ್ಸ್, 2 ಲೈಟ್ ಕ್ರೂಸರ್ಸ್, 250 ಏರ್ ಕ್ರಾಫ್ಟ್ಸ್ ಹಾಗೂ ಇನ್ನಿತರೆ ಯುದ್ಧ ಸಾಮಗ್ರಿಗಳನ್ನ ಕೂಡ ನಾಶ ಮಾಡಿತ್ತು. ಈಗಲೂ ಕೂಡ ಚುಕ್ ಲಗೂನ್ ಅನ್ನ ಅಂಡರ್ ವಾಟರ್ ಗ್ರೇವಿಯಾರ್ಡ್ ಅಂತ ಕರೀತಾರೆ. ಅಂದ್ರೆ ನೀರಿನಲ್ಲಿರುವ ಸ್ಮಶಾನ ಅಂತ ಅರ್ಥ ಬರುತ್ತೆ. ಆಗ ಕೆಲವು ಗಂಟೆಗಳಲ್ಲೇ ಸಾವಿರಾರು ಜನ ಇಲ್ಲಿ ಸತ್ತು ಹೋಗಿದ್ರು. ನಂಬರ್ 2, ಏನ್ಷಿಯಂಟ್ ಶಿಪ್. ಸಮುದ್ರದ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ಮುಳುಗಿ ಹೋಗಿರುವ ಶಿಪ್ ಗಳ ಅವಶೇಷಗಳಿವೆ. ಅವುಗಳಲ್ಲಿ ತುಂಬಾ ಶಿಪ್ ಗಳನ್ನ ಇಲ್ಲಿಯವರೆಗೂ ನಮಗೆ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಈ ವಿಶಾಲವಾದ ಸಮುದ್ರದಲ್ಲಿ ಆ ಶಿಪ್ ಗಳು ಎಲ್ಲಿ ಮುಳುಗಿವೆಯೋ ಗೊತ್ತಿಲ್ಲ. ಗೊತ್ತಿರುವ ಶಿಪ್ ಗಳು ಕೂಡ ಮನುಷ್ಯ ಹೋಗಲು ಸಾಧ್ಯವಾಗದಷ್ಟು ಆಳದಲ್ಲಿ ಮುಳುಗಿವೆ. ಆದ್ರೆ ಸಮಯ ಕಳೆದಂತೆ ಹೊಸ ಟೆಕ್ನಾಲಜಿಯನ್ನ ಬಳಸಿಕೊಂಡು ಆದಷ್ಟು ಹೆಚ್ಚು ಶಿಪ್ ಗಳನ್ನ ಹುಡುಕುವುದರಲ್ಲಿ ವಿಜ್ಞಾನಿಗಳು ಸಕ್ಸಸ್ ಆಗ್ತಾ ಇದ್ದಾರೆ. ಉದಾಹರಣೆಗೆ 1901 ಗ್ರೀಕ್ಸ್ ನ ಆಂಟಿಕಿಥೆರಾ ಐಲ್ಯಾಂಡ್ ನ ಹತ್ತಿರದಲ್ಲಿ ಡೀಪ್ ಸಿ ಡೈವರ್ಸ್ ಗೆ ಒಂದು ಪುರಾತನವಾದ ಶಿಪ್ ನ ಅವಶೇಷಗಳು ಕಂಡು ಬರುತ್ತೆ. ಆ ಶಿಪ್ ನಲ್ಲಿ ಸಿಕ್ಕ ವಸ್ತುಗಳು ಮನುಷ್ಯನ ಚರಿತ್ರೆಯನ್ನ ಬದಲಿಸುತ್ತೆ. ಆ ಶಿಪ್ ನಲ್ಲಿ ಒಂದು ಬಾಕ್ಸ್ ಕೂಡ ಇರುತ್ತೆ. ಅದರಲ್ಲಿ ಮಾರ್ಬಲ್ ಇಂದ ಮಾಡಿರುವ ಬೊಂಬೆಗಳು, ಜ್ಯುವೆಲರೀಸ್, ಏನ್ಷಿಯಂಟ್ ಗೋಲ್ಡ್ ಕಾಯಿನ್ಸ್ ಹಾಗೂ ತುಕ್ಕಿಡಿದಿರುವ ಒಂದು ಮೆಟಲ್ ಪೀಸ್ ಕೂಡ ಸಿಗುತ್ತೆ. ಇಲ್ಲಿ ಸಿಕ್ಕಿರುವ ಎಲ್ಲಾ ವಸ್ತುಗಳು ಏನ್ಷಿಯಂಟ್ ಸಿವಿಲೈಸೇಷನ್ ಬಗ್ಗೆ ತಿಳಿಸುತ್ತೆ. ಆದ್ರೆ ಮೆಟಲ್ ಇಂದ ಮಾಡಿರುವ ಈ ಪೀಸ್ ಮಾತ್ರ ತುಂಬಾನೇ ವಿಚಿತ್ರವಾಗಿತ್ತು. ಇದರ ಮೇಲೆ ತುಂಬಾನೇ ರಿಸರ್ಚ್ ಮಾಡಿದಾಗ ಒಂದೊಂದಾಗಿ ಇದರ ರಹಸ್ಯಗಳು ಬಯಲಾಗುತ್ತೆ. ಶಿಪ್ ನಲ್ಲಿ ಸಿಕ್ಕ ಕೆಲವು ಸ್ಟ್ಯಾಚ್ಯೂಗಳನ್ನ ಹಾಗೂ ಅದರಲ್ಲಿ ಸಿಕ್ಕ ಬರಹಗಳನ್ನ ಗಮನಿಸಿದಾಗ ಏನ್ಷಿಯಂಟ್ ಗ್ರೀಕ್ಸ್ ಕಾಲದಲ್ಲಿ ಈ ಶಿಪ್ ಸಮುದ್ರದಲ್ಲಿ ಮುಳುಗಿ ಹೋಗಿರ್ಬೇಕು ಅಂತ ವಿಜ್ಞಾನಿಗಳು ಅಂದಾಜಿಸ್ತಾರೆ. ಆದ್ರೆ ಲೋಹದ ಈ ವಸ್ತುವನ್ನ ನೋಡಿ ವಿಜ್ಞಾನಿಗಳು ಕೂಡ ಬೆರಗಾಗ್ತಾರೆ. ಯಾಕಂದ್ರ ಇದು ಸಾಮಾನ್ಯವಾದ ವಸ್ತುವಲ್ಲ, ಇದೊಂದು ಏನ್ಷಿಯಂಟ್ ಗ್ರೀಕ್ಸ್ ಕಾಲದಲ್ಲಿ ಬಳಸ್ತಾ ಇದ್ದ ಒಂದು ಸೂಪರ್ ಕಂಪ್ಯೂಟರ್ ಆಗಿತ್ತು. ಇದರಲ್ಲಿ ತುಂಬಾ ಗೇರ್ಸ್ ಗಳನ್ನ ನಾವು ನೋಡಬಹುದು. ಈ ಗೇರ್ಸ್ ನಲ್ಲಿರುವ ಚಿಕ್ಕ ಚಿಕ್ಕ ಹಲ್ಲುಗಳನ್ನ ಅದ್ಭುತವಾಗಿ ತಯಾರಿಸಿದ್ದಾರೆ. ಅಂದ್ರೆ ಈಗಿನ ಕಾಲದಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಹಲ್ಲುಗಳನ್ನ ತಯಾರಿಸಲು ಮೋಸ್ಟ್ ಅಡ್ವಾನ್ಸ್ಡ್ ಮಷಿನ್ಸ್ ಅನ್ನ ಬಳಸಲಾಗುತ್ತೆ. ಇಲ್ಲಾಂದ್ರೆ ಅವುಗಳನ್ನ ತಯಾರಿಸೋದು ತುಂಬಾನೇ ಕಷ್ಟ. ಈ ಏನ್ಷಿಯಂಟ್ ಕಂಪ್ಯೂಟರ್ ಆಗ ಸಮುದ್ರದಲ್ಲಿ ಪ್ರಯಾಣಿಸುವ ಶಿಪ್ ಗಳಿಗೆ ಚಂದ್ರ ಮತ್ತು ನಕ್ಷತ್ರಗಳ ಲೊಕೇಶನ್ ಅನ್ನ ತಿಳಿಸ್ತಾ ಇತ್ತು. ಅಷ್ಟೇ ಅಲ್ಲ, ಫ್ಯೂಚರ್ ನಲ್ಲಿ ನಡೆಯುವ ಬದಲಾವಣೆಗಳನ್ನ ಕೂಡ ಇದು ಪ್ರಿಡಿಕ್ಟ್ ಮಾಡಬಲ್ಲದು. ಆದ್ರೆ ಆಗಿನ ಶಿಪ್ ಕ್ಯಾಪ್ಟನ್ಸ್ ಗೆ ಚಂದ್ರನ ಲೊಕೇಶನ್ ತಿಳಿದುಕೊಳ್ಳುವ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ಚಂದ್ರನ ಗ್ರಾವಿಟೇಷನ್ ಫೋರ್ಸ್ ಇಂದ ಸಮುದ್ರದಲ್ಲಿ ಅಲೆಗಳು ಉಂಟಾಗ್ತವೆ. ಈ ಅಲೆಗಳು ಬಂದಾಗ ಶಿಪ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಇದರಿಂದ ಶಿಪ್ ಕ್ಯಾಪ್ಟನ್ಸ್ ಸಮುದ್ರದ ಮೇಲೆ ಚಂದ್ರ ಯಾವಾಗ ಇರೋದಿಲ್ವೋ ಆಗ ಅವರ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ರು. ಇದೇ ಕಾರಣಕ್ಕೆ 2000 ವರ್ಷಗಳ ಹಿಂದೆ ಏನ್ಷಿಯಂಟ್ ಗ್ರೀಕ್ ಸಿವಿಲೈಸೇಷನ್ ಅವರು ಈ ಅದ್ಭುತವಾದ ಕಂಪ್ಯೂಟರ್ ಅನ್ನ ಬಳಸ್ತಾ ಇದ್ರಂತೆ. ನಂಬರ್ 3, ಲ್ಯಾಂಡ್ ಬ್ರಿಡ್ಜ್. ರಿಸರ್ಚರ್ಸ್ ನ ಒಂದು ಟೀಮ್ ಇಂಗ್ಲೆಂಡ್ ಮತ್ತು ಯುರೋಪ್ ಕಡೆಯಿಂದ ಇಂಗ್ಲಿಷ್ ಚಾನಲ್ ನಲ್ಲಿ ರಿಸರ್ಚ್ ಮಾಡುವುದಕ್ಕೆ ಹೋಗ್ತಾರೆ. ಆ ಸಮುದ್ರದ ಆಳಕ್ಕೆ ಡೈವ್ ಮಾಡಿ ರಿಸರ್ಚ್ ಮಾಡುವಾಗ ಅವರಿಗೆ ಒಂದು ದೊಡ್ಡ ಸೀ ಬೆಡ್ ಕಾಣಿಸುತ್ತೆ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ನೋಡುವುದಕ್ಕೆ ಅದೊಂದು ಬ್ರಿಡ್ಜ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಈಗಿನ ಇಂಗ್ಲೆಂಡ್ ಮತ್ತು ಯುರೋಪ್ ಅನ್ನ ಆ ಬ್ರಿಡ್ಜ್ ಕನೆಕ್ಟ್ ಮಾಡ್ತಾ ಇತ್ತು. ಇದ್ರ ಮೇಲೆ ಡೀಪ್ ಆಗಿ ರಿಸರ್ಚ್ ಮಾಡಿದಾಗ ಸುಮಾರು 8000 ವರ್ಷಗಳ ಹಿಂದೆ ಈ ಲ್ಯಾಂಡ್ ಬ್ರಿಡ್ಜ್ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು ಅಂತ ತಿಳಿದು ಬರುತ್ತೆ. ನಂಬರ್ 4, ಬಿಮಿನಿ ರೋಡ್. ದಿ ಬಹಮಾಸ್ ದೇಶದ ಬಳಿ ಇರುವ ಸಮುದ್ರದಲ್ಲಿ ಕೇವಲ 6 ಮೀಟರ್ ಆಳದಲ್ಲಿ ಸೀ ಡೈವರ್ಸ್ ಗೆ ಕಲ್ಲುಗಳಿಂದ ಮಾಡಿರುವ ಒಂದು ರಸ್ತೆ ಕಾಣಿಸುತ್ತೆ. ಆ ರಸ್ತೆ ಎಲ್ಲಿಗೆ ಹೋಗಿ ಸೇರುತ್ತೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ರಸ್ತೆಯ ಸ್ವಲ್ಪ ಭಾಗ ಮಾತ್ರವೇ ಕಂಡು ಬಂದಿದೆ. ಬಿಮಿನಿ ಐಲ್ಯಾಂಡ್ ಬಳಿ ಸಮುದ್ರದಲ್ಲಿ ಈ ರಸ್ತೆ 1 ಕಿಲೋಮೀಟರ್ ಉದ್ದವಾಗಿದೆ. ಇತ್ತೀಚೆಗೆ ಬಿಮಿನಿ ರೋಡ್ ಹೆಸರಲ್ಲಿ ಇದು ತುಂಬಾನೇ ಫೇಮಸ್ ಆಗಿದೆ. 1930ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮುದ್ರದಲ್ಲಿ ಈ ರಸ್ತೆಯನ್ನ
ಕಂಡು ಹಿಡಿಯಲಾಗಿತ್ತು. ಆಗಿನಿಂದ ಈಗಿನವರೆಗೂ ಈ ರಸ್ತೆಯ ಮೇಲೆ ವಿಜ್ಞಾನಿಗಳು ತುಂಬಾನೇ ಥಿಯರಿಗಳನ್ನ ಹೇಳ್ತಾರೆ. ಕೆಲವರು ಈ ರಸ್ತೆಯನ್ನ ನ್ಯಾಚುರಲ್ ಆಗಿ ಕ್ರಿಯೇಟ್ ಆದ ರಾಕ್ ಫಾರ್ಮೇಶನ್ ಆಗಿರ್ಬೋದು ಅಂತ ಹೇಳ್ತಾರೆ. ಇನ್ನು ಕೆಲವರ ನಂಬಿಕೆ ಏನಂದ್ರೆ ಈ ರಸ್ತೆ ಆಗಿನ ಏನ್ಷಿಯಂಟ್ ಈಜಿಪ್ಟ್ ಕಿಂಗ್ ಅಂಡರ್ ವಾಟರ್ ಅಟ್ಲಾಂಟಿಸ್ ಸಿಟಿಗೆ ಹೋಗಲು ಈ ರಸ್ತೆಯನ್ನ ಕಟ್ಟಿರಬಹುದಂತೆ. ಇದರಲ್ಲಿ ಯಾವುದು ನಿಜ ಅಂತ ಯಾರಿಗೂ ಗೊತ್ತಿಲ್ಲ. ಇದರಿಂದ ಈ ಮಿಸ್ಟೀರಿಯಸ್ ಬಿಮಿನಿ ರೋಡ್ ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ. ನಂಬರ್ 5 ಯಾರ್ಡ್ ಆನ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಸಮುದ್ರದ ಆಳದಲ್ಲಿರುವ ಈ ಯಾರ್ಡ್ ಒಂದು ಮೂವಿ ಶೂಟಿಂಗ್ ನ ಟೈಮ್ ನಲ್ಲಿ ಸಮುದ್ರದಲ್ಲಿ ಬಂದ ತುಫಾನ್ಗೆ ಸಿಕ್ಕಿ ಮುಳುಗಿ ಹೋಗಿದೆ. ಅಂಟಾರ್ಟಿಕಾದ ಮ್ಯಾಕ್ಸ್ ಬೇ ನಲ್ಲಿ ಒಬ್ಬ ಬ್ರೆಜಿಲಿಯನ್ ಜರ್ನಲಿಸ್ಟ್ 4 ಜನ ಮೂವಿ ಕ್ರೂನ ಜೊತೆಗೆ ಈ ಯಾರ್ಡ್ ನಲ್ಲಿ ಅಂಟಾರ್ಟಿಕಾದ ಕಡೆ ಬರ್ತಾನೆ. ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಅನ್ನ ಶೂಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಅವರಿಗೆ ಅಡ್ಡಲಾಗಿ ಒಂದು ದೊಡ್ಡ ತುಫಾನ್ ಬರುತ್ತೆ. ಆ ತುಫಾನ್ ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ ಆ ತುಫಾನ್ ಹೊಡೆತಕ್ಕೆ ಯಾರ್ಡ್ ಪಲ್ಟಿ ಹೊಡೆದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಪೂರ್ತಿ 1 ವರ್ಷದವರೆಗೂ ಈ ಯಾರ್ಡ್ ಅಂಟಾರ್ಟಿಕಾದ ಹೆಪ್ಪುಗಟ್ಟಿರುವ ಸಮುದ್ರದ ಕೆಳಗೆ ಸಿಕ್ಕಿ ಬಿದ್ದಿದೆ. ಅದರ ರಿಯಲ್ ವಿಡಿಯೋ ಕ್ಲಿಪ್ ಅನ್ನ ಈಗ ನೀವು ನೋಡಬಹುದು. 1 ವರ್ಷದ ನಂತರ ಇದನ್ನ ಹೊರಗಡೆ ತೆಗೆದಾಗ ಇದು ಹೇಗಾಗಿತ್ತು ಅಂದ್ರೆ ಇದನ್ನ ರಿಪೇರಿ ಮಾಡಿ ಬಳಸೋದು ಇಂಪಾಸಿಬಲ್ ಆಗಿತ್ತು. ನಂಬರ್ 6 ಸ್ಟೋನ್ ಸ್ಟ್ರಕ್ಚರ್. ಮಿಶಿಗನ್ ನಲ್ಲಿರೋ ಹ್ಯೂರಾನ್ ಲೇಕ್ ನ ಕೆಳಗಡೆ ಕಲ್ಲಿನಿಂದ ಮಾಡಿರುವ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಪ್ರಸ್ತುತ ಅದು ಡ್ಯಾಮೇಜ್ ಆಗಿದೆ. ಆದ್ರೆ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಒಳ್ಳೆ ಕಂಡೀಷನ್ ಅಲ್ಲಿ ಇದ್ದಾಗ ಈಗಿನ ಬ್ರಿಟನ್ ನಲ್ಲಿರುವ ಸ್ಟೋನ್ ಏಜ್ ರೀತಿ ಕಾಣಿಸ್ತಾ ಇತ್ತು. ಈ ಕಲ್ಲಿನ ಸ್ಟ್ರಕ್ಚರ್ ಮೊದಲಿಗೆ ನೀರಿನಲ್ಲಿ ಇರಲಿಲ್ಲ. ಅಂದ್ರೆ 9000 ವರ್ಷಗಳ ಪುರಾತನವಾದ ಈ ಸ್ಟ್ರಕ್ಚರ್ ಪ್ರಸ್ತುತ 120 ಅಡಿ ಆಳವಾದ ನೀರಿನಲ್ಲಿ ಮುಳುಗಿ ಹೋಗಿದೆ. ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಏನ್ಷಿಯಂಟ್ ಕಾಲದಲ್ಲಿನ ಮನುಷ್ಯರು ಈ ಸ್ಟೋನ್ ಸ್ಟ್ರಕ್ಚರ್ ಅನ್ನ ಕ್ಯಾರಿಬೋ ಅನ್ನುವ ಪ್ರಾಣಿಯನ್ನ ಬೇಟೆಯಾಡಲು ಬಳಸ್ತಾ ಇದ್ರಂತೆ. ಈ ಮಿಸ್ಟೀರಿಯಸ್ ಸ್ಟೋನ್ ಏಜ್ ಅನ್ನೋದು ಏನ್ಷಿಯಂಟ್ ಕಾಲದ ಮನುಷ್ಯರು ಎಷ್ಟು ಬುದ್ಧಿವಂತವಾಗಿ ಬೇಟೆಯಾಡ್ತಾ ಇದ್ರು ಅಂತ ನಮ್ಗೆ ಅರ್ಥ ಆಗೋ ರೀತಿ ಮಾಡುತ್ತೆ. ನಂಬರ್ 6 ಸೆನೆಟೋ ಏಂಜಲಿಟಾ. ಮೆಕ್ಸಿಕೋದ ಪೆನಿಸುಲಾದಲ್ಲಿ ಒಂದು ನ್ಯಾಚುರಲ್ ವಾಟರ್ ರಿಸರ್ವೇಯರ್ ಇದೆ. ಅದನ್ನ ಸೆನೆಟೋ ಏಂಜಲಿಟಾ ಅಂತ ಕರೀತಾರೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ನೀರಿನ ಒಳಗಡೆ 55 ಮೀಟರ್ ಆಳಕ್ಕೆ ಹೋದ್ರೆ ಅಲ್ಲಿ ಒಂದು ನದಿ ಕಂಡು ಬರುತ್ತೆ. ಹೌದು, ನೀರಿನ ಕೆಳಗಡೆ ಒಂದು ನದಿ ಹರಿಯುತ್ತೆ. ಆ ಅದ್ಭುತವಾದ ದೃಶ್ಯವನ್ನ ನೋಡಲು ಪ್ರತಿದಿನ ತುಂಬಾ ಜನ ಡೈವರ್ಸ್ ಈ ಪ್ರದೇಶಕ್ಕೆ ಬರ್ತಾರೆ. ನೀರಿನ ಕೆಳಗಡೆ ಒಂದು ನದಿ ಹರಿಯುತ್ತೆ ಅಂದ್ರೆ ನಿಜವಾಗ್ಲೂ ಅದು ಒಂದು ಅದ್ಭುತಾನೆ. ಆದ್ರೆ ಅದು ಹೇಗೆ ಸಾಧ್ಯ? ಓಷನ್ ಎಕ್ಸ್ಪರ್ಟ್ಸ್ ಪ್ರಕಾರ ಇದೊಂದು ಲೈಮ್ ಸ್ಟೋನ್ ಕೇವ್ ಆಗಿದೆ. ಇಲ್ಲಿ ಸಮುದ್ರದ ನೀರು ಭೂಮಿಯ ಕೆಳಗಡೆಯಿಂದ ಒಳಗಡೆ ಬರುತ್ತೆ. ಸಮುದ್ರದ ನೀರು ಹೆಚ್ಚು ಉಪ್ಪಾಗಿರುತ್ತೆ ಅಲ್ವಾ, ಅಂದ್ರೆ ಫ್ರೆಶ್ ವಾಟರ್ ಗಿಂತ ಹೆಚ್ಚು ತೂಕವಾಗಿರುತ್ತೆ. ಇದರಿಂದ ಇವೆರಡು ನೀರು ಮಿಕ್ಸ್ ಆಗೋದಿಲ್ಲ. ಸಮುದ್ರದ ನೀರು ಹೆಚ್ಚು ತೂಕವಿರೋದ್ರಿಂದ ಕೇವ್ನ ಬಾಟಮ್ ನಲ್ಲಿ ಇರುತ್ತೆ. ಹಾಗೂ ಹೈಡ್ರೋಜನ್ ಸಲ್ಫೇಟ್ ನೀರಿನಲ್ಲಿ ನದಿ ಹರಿಯುವ ತರ ಒಂದು ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಂಬರ್ 7 ಸುನಾಮಿ. ಸಮುದ್ರದಲ್ಲಿ ಬರುವ ಅರ್ಥಕ್ವೇಕ್ಸ್ ಇಂದ ಹಾಗೂ ವಾಲ್ಕನೋ ಬ್ಲಾಸ್ಟ್ ಆದಾಗ ತುಂಬಾನೇ ದೊಡ್ಡ ಅಲೆಗಳು ಬರ್ತವೆ. ಆ ಅಲೆಗಳನ್ನ ಸುನಾಮಿ ಅಂತ ಕರೀತಾರೆ. ಈ ಅಲೆಗಳು ತುಂಬಾನೇ ವೇಗವಾಗಿ ದಡದಲ್ಲಿರುವ ನಗರಗಳನ್ನು ನುಂಗಿ ಬಿಡುತ್ತೆ. ಅದೇ ರೀತಿ ಟೋಂಗಾದ ಕ್ಯಾಪಿಟಲ್ ಆದ ನೂಕು ಅಲೋಫಾದಿಂದ 65 ಕಿಲೋಮೀಟರ್ ದೂರದಲ್ಲಿ ಒಂದು ಅಂಡರ್ ವಾಟರ್ ವಾಲ್ಕನೋ ಇದೆ. ಅದನ್ನ ಟೋಂಗೋ ವಾಲ್ಕನೋ ಅಂತ ಕರೀತಾರೆ. ಜನವರಿ 2020ರಲ್ಲಿ ಈ ವಾಲ್ಕನೋ ಬ್ಲಾಸ್ಟ್ ಆದ ಕಾರಣ ಒಂದು ಭಯಂಕರವಾದ ದೊಡ್ಡ ಸುನಾಮಿ ಕ್ರಿಯೇಟ್ ಆಗಿತ್ತು. ವಾಲ್ಕನೋ ಬ್ಲಾಸ್ಟ್ ಆದ 20 ನಿಮಿಷದಲ್ಲೇ ಸುನಾಮಿ ನೆಲವನ್ನ ತಲುಪಿತ್ತು. ಅದರ ಪವರ್ ಎಷ್ಟಿತ್ತು ಅಂದ್ರೆ ಅಲ್ಲಿಂದ 2000 ಕಿಲೋಮೀಟರ್ ದೂರದಲ್ಲಿರುವ ನ್ಯೂಜಿಲೆಂಡ್ ನಲ್ಲಿ ಕೂಡ ಅದರ ಎಫೆಕ್ಟ್ ಕಾಣಿಸ್ಕೊಂಡಿತ್ತು. ಟೋಂಗಾ ವಾಲ್ಕನೋವನ್ನ ಅನಲೈಸ್ ಮಾಡುವುದಕ್ಕೆ ಅದರ ಸ್ಯಾಟಲೈಟ್ ಇಮೇಜ್ ನೋಡಿದ ವಿಜ್ಞಾನಿಗಳು ತುಂಬಾನೇ ಶಾಕ್ ಆಗ್ತಾರೆ. ಯಾಕಂದ್ರೆ ಹಿರೋಶಿಮಾ ಮೇಲೆ ಬಿದ್ದ ನ್ಯೂಕ್ಲಿಯರ್ ಬಾಂಬ್ ಗಿಂತ ಇದು 100 ಪಟ್ಟು ಹೆಚ್ಚು ಪವರ್ಫುಲ್ ಆಗಿತ್ತು. ನಂಬರ್ 8 ಅನ್ನೋನ್ ಕ್ರಿಯೇಚರ್. ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿ. ಇದರಲ್ಲಿ ಫಿಶಿಂಗ್ ಮಾಡುವ ವ್ಯಕ್ತಿಗಳಿಗೆ ಒಂದು ವಿಚಿತ್ರವಾದ ಜೀವಿ ಕಾಣಿಸುತ್ತೆ. ಅವರು ಮೀನನ್ನ ಹಿಡಿಯುವುದಕ್ಕೆ ಸಮುದ್ರಕ್ಕೆ ಬಲೆಯನ್ನ ಹಾಕಿದ್ರು. ಆದ್ರೆ ಆ ಬಲೆಯಲ್ಲಿ ಮೀನುಗಳ ಜೊತೆಗೆ ಒಂದು ವಿಚಿತ್ರವಾದ ಕ್ರಿಯೇಚರ್ ನ ಕೈ ಕೂಡ ಕಾಣಿಸುತ್ತೆ. ಆ ಕೈ ನೋಡಿದ ಅವರು ಭಯದಿಂದ ತಕ್ಷಣ ಬಲೆಯನ್ನ ಮತ್ತೆ ಸಮುದ್ರಕ್ಕೆ ಬೀಳಿಸ್ತಾರೆ. ನಂತರ ಆ ಬಲೆಯನ್ನ ಮತ್ತೆ ಚೆಕ್ ಮಾಡಿದಾಗ ಅದರಲ್ಲಿ ಮೀನು ಬಿಟ್ರೆ ಬೇರೆ ಯಾವ ಕ್ರಿಯೇಚರ್ ಕೂಡ ಇರಲಿಲ್ಲ. ಈ ಘಟನೆ ನಡೆದದ್ದು 2012ರಲ್ಲಿ. ಕೆಲವರು ಆ ಬಲೆಯಲ್ಲಿ ಇದ್ದದ್ದು ಜಲಕನಿ ಅಂತ ನಂಬ್ತಾರೆ. ಆದ್ರೆ ನನಗೆ ಅನ್ಸಿದ್ದು ಏನಂದ್ರೆ ಈ ವಿಡಿಯೋ ಸ್ಕ್ರಿಪ್ಟೆಡ್ ಆಗಿರ್ಬೋದು ಅಂತ. ಯಾಕಂದ್ರೆ ಈ ವಿಡಿಯೋ ಬಗ್ಗೆ ಇಂಟರ್ನೆಟ್ ನಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ಏನು ಸಿಗ್ತಾ ಇಲ್ಲ. ಜೊತೆಗೆ ಯಾವುದೇ ದೊಡ್ಡ ಮೀಡಿಯಾ ವೆಬ್ಸೈಟ್ ಕೂಡ ಈ ವಿಡಿಯೋ ಕ್ಲಿಪ್ ಬಗ್ಗೆ ಮಾತನಾಡಿಲ್ಲ. ಹಾಗೂ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಯಾರು ಅನ್ನೋ ವಿಷಯ ಕೂಡ ಇಂಟರ್ನೆಟ್ ನಲ್ಲಿ ಲಭ್ಯವಿಲ್ಲ. ಈ ವಿಡಿಯೋ ಕ್ಲಿಪ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಫ್ರೆಂಡ್ಸ್, 100K ಸಬ್ಸ್ಕ್ರೈಬರ್ಸ್ ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.